ಪೊಲೀಸ್ ಕೆಲಸದಲ್ಲಿ ಖುಷಿ ಸಿಗುವಂತಾಗಲು ಸ್ಫೂರ್ತಿ ಮುಖ್ಯ. ಆರೋಗ್ಯ ಉತ್ತಮವಾಗಿದ್ದರಷ್ಟೇ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯ. ಆದ್ದರಿಂದ ಪೊಲೀಸರು ಆರೋಗ್ಯ ಕಾಪಾಡಲು ಒತ್ತು ನೀಡಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ಪರೀಕ ಸೌಖ್ಯವನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಡುಪಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ನವಚೇತನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಡೆದಿದೆ. ಈ ಸಂದರ್ಭ ಉಡುಪಿ ಎಸ್ಪಿ ಮಾತನಾಡಿ, ಪೊಲೀಸ್ ಸಿಬ್ಬಂದಿಗಳಿಗೆ ಕರ್ತವ್ಯದಲ್ಲಿ ಹಲವಾರು ರೀತಿಯ ಒತ್ತಡಗಳಿವೆ. ನಿದ್ದೆ, ಊಟದಲ್ಲಿ ಏರುಪೇರುಗಳು ಆಗುವುದಿದೆ. ಒತ್ತಡ ಬಂದಾಗ ಬೊಜ್ಜು ಹಾಗೂ ಕಾಯಿಲೆಗಳು ಬರುವುದು ಸಹಜ. ಈ ಸಮಸ್ಯೆಗಳನ್ನು ನಾವೇ ಸರಿಪಡಿಸಿಕೊಳ್ಳುವ ಕೆಲಸ ಮಾಡಬೇಕು. ಪೊಲೀಸರ ಆರೋಗ್ಯ ಕಾಪಾಡುವುದು ಕೂಡ ಇಲಾಖೆಯ ಉದ್ದೇಶವಾಗಿದೆ. ಇದರಿಂದ ಕಾರ್ಯಕ್ಷಮತೆಯು ಉತ್ತಮವಾಗಲಿದೆ ಎಂದರು. ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಮಾತನಾಡಿ, ಬೇರೆಯವರ ಆರೋಗ್ಯ ಕಾಪಾಡುವ ಪೊಲೀಸರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿದೆ. ತೂಕ ಇಳಿಸಿಕೊಳ್ಳುವುದು ಕಷ್ಟದ ಕೆಲಸ ಅಲ್ಲ. ನಂಬಿಕೆ ನಮ್ಮ ಜೊತೆ ಇದ್ರೆ ವ್ಯಾಯಾಮ, ಕ್ರೀಡೆಯ ಮೂಲಕ ತೂಕವನ್ನು ಇಳಿಸಬಹುದು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಶಿಬಿರದ ತರಬೇತುದಾರರನ್ನ ಸನ್ಮಾನಿಸಲಾಯಿತು. ಅವರ ಬಾಡಿ ಶೇಪ್ ನೋಡಿಕೊಂಡು ಜಡ್ಜ್ ಮಾಡೋದು, ಇವನಿಂದ ಆಗ್ತದೆ ಇವನಿಂದ ಆಗಲ್ಲ ಅಂತ ಬರೀ ಬಾಡಿ ಶೇಪು ಹಾಗೂ ವೆಯ್ಟ್ ನೋಡಿಕೊಂಡು ಹೇಳೋದು, ಅದು ನಮ್ಮ ಇಲಾಖೆಯಲ್ಲಿ ಇನ್ನೂ ಜಾಸ್ತಿ ಇದೆ. ಯಾರೋ ದಪ್ಪಾಗಿದ್ದ ಪೊಲೀಸರನ್ನು ನೋಡಿದರೆ ನಮ್ಮ ಯಾರೋ ಕ್ರಿಟಿಸಿಸಮ್ ಮಾಡಲಿಕ್ಕಿದ್ದವರಿದ್ದರೆ ಹೇಳ್ತಾರೆ, ಇವರೆಲ್ಲ ತಿಂದು ದಪ್ಪಾಗಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಆದರೆ ಅದಕ್ಕೂ ನೈಜತೆಗೆ ಯಾವ ಲಿಂಕು ಇಲ್ಲ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದರೆ, ನಮ್ಮ ಸಿಬ್ಬಂದಿಗಳು ಎಷ್ಟು ಕರ್ತವ್ಯದಲ್ಲಿ ಅವರಿಗೆ ಎಷ್ಟು ಒತ್ತಡ ಇದೆ, ಎಷ್ಟು ಸಮಸ್ಯೆಗಳಿದೆ ಅಂತ ನೇರ ಫಸ್ಟ್ ಹ್ಯಾಂಡ್ ಆಗಿ ಕಾಣುವರು ನಾವು ಸೀನಿಯರ್ ಅಧಿಕಾರಿಗಳು. ನಾವು ಪ್ರತಿ ಜಿಲ್ಲೆಗೂ ಹೋಗಿ ಪೊಲೀಸ್ ಅಧಿಕಾರಿಗಳನ್ನ ಮೀಟ್ ಮಾಡಿದಾಗ, ಇನ್ಕ್ಲೂಡಿಂಗ್ ನಮ್ಮ ಕಮಿಷನರ್ನ ಬೆಂಗಳೂರಲ್ಲಿ ಭೇಟಿ ಮಾಡಿದಾಗಲೂ ಅವ್ರು ಫಸ್ಟು ಆ್ಯಕ್ಚುಲಿ ಎಲ್ಲ ಸಿನಿಮಾಗೂ ಸೆಲೆಬ್ರಿಟಿ ಶೋ ಅಂತ ಮಾಡ್ತಾರೆ. ಅಂದರೆ ಸ್ಟಾರ್ಗಳನ್ನ ಸಿನಿಮಾಗೆ ಕರ್ಕೊಂಬಂದು ಅವ್ರ ಮೂಲಕ ಈ ಸಿನಿಮಾ ಹೆಂಗಿದೆ ಅಂತ ಹೇಳಿಸಿ ಅದಾದ ಮೇಲೆ ಜನ ಸಿನಿಮಾಗೆ ಬರೋಕ್ಕೆ ಶುರು ಮಾಡ್ತಾರೆ. ಆದರೆ ನಮ್ಮ ಸಿನಿಮಾ ಲಾಫಿಂಗ್ ಬುದ್ಧಾಗೆ ಅಷ್ಟೂ ಜನ ಸೆಲೆಬ್ರಿಟಿ ಶೋಗೆ ಬಂದಂತಹ 2 ಆಡಿಟೋರಿಯಂ ಬುಕ್ ಮಾಡಿದ್ವಿ. 1000 ಚಿಲ್ಲರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಅವರ ಫ್ಯಾಮಿಲಿ, ಅಷ್ಟೂ ಜನರು ಅದನ್ನು ನೋಡಿ, ನಾವು ಯಾಕೆ ಫ್ಯಾಮಿಲಿ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ವಿ ಅಂದರೆ, ಪೊಲೀಸ್ ಅಧಿಕಾರಿಗಳು ಬರೋದು